ಓಲ್ಡ್ ಏಜ್ ಪೆನ್ಷನ್ ಬರೋದು ನಿಲ್ಸಿದೀವ, ವಿಧವಾ ಪೆನ್ಷನ್ ಬರೋದು ನಿಲ್ಸಿದೀವ? ಯಾರಿಗೂ ನಿಲ್ಸಿಲ್ಲ. ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಇವೆಲ್ಲ ನಿಂತೋಗಿದವ. ನೀರಾವರಿ ಕೆಲಸಗಳು ನಿಂತೋಗಿದವ, ರಸ್ತೆ ಕೆಲಸಗಳು ನಿಂತೋಗಿದವ, ಯಾವುದು ನಿಂತಿಲ್ಲ. ಸೊ ಯಾರು ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳ್ತಾ ಇದ್ರು, ಈಗ ಅವರೇ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಏನ್ ಮಾಡ್ತಾ ಇದ್ದಾರೆ? ಕಾಪಿ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಗೊತ್ತಾಯ್ತು ಸಂವಿಧಾನ ಏನು ಹೇಳ್ತದೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ರಿಗೂ ಶಕ್ತಿಯುತವಾಗಿ ಮಾಡಿ, ಸ್ವಾವಲಂಬಿಗಳನ್ನಾಗಿ ಮಾಡಿ. ಆ ಸ್ವಾವಲಂಬಿ ಆದ್ರೆ ಮಾತ್ರ ನಾವು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಜಾತಿ ಸುಮ್ಮನೆ ಹೋಗ್ಬಿಡ್ತದ? ಜಾತಿಗೆ ಚಲನೆ ಸಿಕ್ಕಬೇಕಲ್ಲಪ್ಪ. ಆರ್ಥಿಕ ಚಲನೆ ಸಿಕ್ಕಿದಾಗ ಮಾತ್ರ, ಆರ್ಥಿಕ ಸಾಮಾಜಿಕ ಚಲನೆ ಸಿಕ್ಕಿದಾಗ ಮಾತ್ರ ಜಾತಿ ಹೋಗೋದು. ಇಲ್ಲ ಸುಮ್ಮನೆ ಜಾತಿ ಹೋಗಿ ಇವನಾರವ ಎಂದೆನಿಸದಿರ ನಮ್ಮವ ಅಂತಂದ್ರೆ ಹೊಟ್ಟೋಗ್ಬಿಡ್ತದ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇದನ್ನು ಹೇಳಿದಾಗ, ನಾನು ಸಣ್ಣ ಹುಡುಗ ಆಗಿದ್ದಾಗ ಸೇದಾ ಬಾವಿಗೆ ನೀರು ಸೇದಕ್ಕೆ ಹೋಯ್ತಿದ್ದೆ. ಆ ಸೇದಾ ಬಾವಿನಲ್ಲಿ ಗುಬ್ಬಚ್ಚಿಗಳು ಕಸ ಎಲ್ಲ ಅಲ್ಲಿ ಗೂಡು ಕಟ್ಕೊಂಡು ಕಸ ಎಲ್ಲ ಬಿದ್ದೋಗಿರೋದು, ಆ ನೀರು ಮುಚ್ಕೊಂಡ್ಬಿಟ್ಟಿರೋದು ಕಸದಲ್ಲಿ. ಆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆ ಕಸ ಎಲ್ಲ ಪಕ್ಕಕ್ಕೆ ಸರ್ಕೊಂಡ ಮೇಲೆ ನೀರು ತಗೊಳ್ಳೋದು. ಇದು ಹೆಂಗಾಗಿದೆ ಅಂತಂದ್ರೆ, ನಮ್ಮ ಸಮಾಜ ಸುಧಾರಣೆ ಹೆಂಗಪ್ಪ ಆಗಿದೆ ಅಂತಂದ್ರೆ, ಥರ ಬುದ್ಧನ ಕಾಲದಿಂದ ಇವತ್ತಿನವರಿಗೆ ಸಮಾಜ ಸುಧಾರಣೆ ಹೆಂಗಾಗಿದೆ ಅಂತಂದ್ರೆ, ಸ್ವಲ್ಪ ಸರ್ಕತ್ತದೆ, ಆಮೇಲೆ ನೀರು ತಗೊಂಡಾದ್ಮೇಲೆ ಮತ್ತೆ ಸೇರ್ಕೊಬಿಡ್ತದೆ. ಹಂಗಾಗ್ಬಿಟ್ಟಿದೆ ಜಾತಿ ವ್ಯವಸ್ಥೆ. ಅದರಿಂದ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೆಣ್ಮಕ್ಳಿಗೆಲ್ಲ 2,000 ರೂಪಾಯಿ ಕೊಡ್ತಾ ಇದ್ದೀನಿ ತಿಂಗಳಿಗೆ. 1,22,00,000 ಕುಟುಂಬಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀನಿ. ಗೊತ್ತಾಯ್ತಾ? ನೀನು ಹೇಳ್ತಾ ಇದೀನಮ್ಮ ಪುಷ್ಪ ಅಮರನಾಥ್, ಅಧ್ಯಕ್ಷ. 2,000 ರೂಪಾಯಿ ಫ್ರೀ ಕರೆಂಟು. ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು, ದುಡ್ಡು ಉಳಿಬೇಕು, ಅವ್ರ ಕೈನಲ್ಲಿ ದುಡ್ಡು ಸಿಕ್ಕಬೇಕು. ಆ ದುಡ್ಡು ಸಿಕ್ಕಿದ್ರೆ ಮಾತ್ರ ಅವ್ರ ಅಂಗಡಿಗೆ ಹೋಗಕ್ಕೆ ಸಾಧ್ಯ ಆಗ್ತದೆ, ದೇವಸ್ಥಾನಗಳಿಗೆ ಹೋಗಕ್ಕೆ ಸಾಧ್ಯ ಆಗ್ತದೆ, ಬಟ್ಟೆಗಳು ತಗೊಳಕ್ಕೆ ಸಾಧ್ಯ ಆಗ್ತದೆ, ಅವ್ರ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲರ ಎಲ್ಲಿ ಇರ್ತದೆ? ಅದಕ್ಕೆ ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಅದನ್ನ ನಮ್ಮ ದೇಶದಲ್ಲಿ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚು ಮಾಡ್ತಕ್ಕಂಥದ್ದು. ಯಾರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇರ್ತದೆ ಅವರು ಬೇರೆಯವ್ರ ಸಮಾನವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಕೊಂಡ್ಕೊಳ್ಳೋಕೆ ಶಕ್ತಿನೇ ಇಲ್ಲದೆ ಹೋದ್ರೆ, ನಮ್ಮಲ್ಲಿ ಎಣ್ಣೆ ಬತ್ತಿಗೆ ನೇರ ಅಂತಾರಲ್ಲ, ಪಾಪ ನಮ್ಮ ಕಡೆ ಎಲ್ಲ ಕೂಲಿ ಮಾಡ್ತಿದ್ದವ್ರು ಹೆಂಗ್ ಮಾಡ್ತಿದ್ರು ಅಂದ್ರೆ, ಅಲ್ಲಿ ಕೂಲಿ ಮಾಡೋದು, ಅಲ್ಲಿ ಅಂಗಡಿಗೆ ಹೋಗೋದು, ತಗೊಳ್ಳೋದು, ಬಂದು ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲಿಕೊಳ್ಳೋದು, ಇಷ್ಟೇ ಕೆಲಸ. ಇನ್ನೇನು ಅವ್ರಿಗೆ ಉಳಿತಾಯ ಮಾಡೋಕ್ಕೂ ಆಯ್ತಿರ್ಲಿಲ್ಲ. ಒಂದು ಮದುವೆ ಬಂದರೆ, ಮನೆ ಕಟ್ಕೊಂಡ್ರೆ ಸಾಲ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಇವತ್ತು ಸಾಲ ಮೈಕ್ರೋ ಫೈನಾನ್ಸ್ನಲ್ಲಿ ಮತ್ತೆ ಬೇರೆ ಸಾಲ ಕೊಡ್ತಕ್ಕಂಥ ಸಂಸ್ಥೆಗಳಿದ್ದಾವಲ್ಲ, ಯಾಕೆ ಹೋಗ್ತಾರೆ ಅಲ್ಲಿಗೆ ಅಂತಂದ್ರೆ, ಸಾಲ ಎಲ್ಲರೂ ಸಿಗ್ಲಪ್ಪ. ನಮ್ಮ ಕಡೆ ಮೀಟರ್ ಬಡ್ಡಿ ಅಂತ ಇರ್ತಿತ್ತು. ಮೀಟರ್ ಬಡ್ಡಿ ಅಂತ ಅಂದರೆ 100 ರೂಪಾಯಿ ಸಾಲ ಕೊಟ್ಟರೆ 10 ರೂಪಾಯಿ ಹಿಡ್ಕ ಕೊಡೋರು. ಬೆಳಿಗ್ಗೆ ಕೊಟ್ಬಿಟ್ಟು ಸಾಯಂಕಾಲ ಕೊಟ್ಬಿಡ್ಬೇಕು. ಈಗಲೂ ಇದೆಯಾ? ನೀನು ಮಾಡ್ತೀಯ? ಮೀಟರ್ ಬಡ್ಡಿ
ಅದಕ್ಕೆ ನಾವು ಒಂದು ಸುಗ್ರೀವಾಜ್ಞೆ ತರ್ತಾ ಇದ್ದೀವಿ. ಇವತ್ತು ನಾಳೆ ಒಳಗಡೆ ಸುಗ್ರೀವಾಜ್ಞೆ ಬರ್ತದೆ, ಜಾರಿಗೆ ಬರ್ತದೆ. ಯಾಕಂತಂದ್ರೆ ಈಗ ಎಕ್ಸಾರ್ಬಿಟೆಂಟ್ ಬಡ್ಡಿ ಹಾಕ್ಬಿಡೋದು, 28%, 30%, 32% ಬಡ್ಡಿ ಹಾಕ್ಬಿಡೋದು 100 ರೂಪಾಯಿಗೆ ವರ್ಷಕ್ಕೆ.